ನ್ಯಾಯ ಕೊಡ್ಸೋರಿಗೆ ನಾನು ನಿಮ್ ಕಾಲ್ ಬಿಡಲ್ಲ ಸರ್. ಅದ 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 ಹಂಗಲ್ಲ ರೀ. ಅಲ್ಲ ನಾನು ಹೇಳೋದು ಕೇಳಿ, ಕಾಲಿಗೆಲ್ಲ ಬಿಡ, ನಿಮ್ ಕಾಲ್ ಬಿಡಲ್ಲ ಸಾರ್. ಸಾರ್ 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 ಮಾಡ್ಬಿಡಿ ಸಾರ್. ನಾನು ನಿಮಗೆ ನ್ಯಾಯ ಕೊಡ್ತೀನಿ. ತಡಿ ಸ್ವಲ್ಪ ಕಾಲ್ ಬಿಡಲ್ಲ ಸಾರ್, ನಿಮ್ ಕಾಲ್ ಬಿಡಲ್ಲ ಸಾರ್. ಸಾರ್ ಇಲ್ಲ ರೀ, ಕಾಲಲ್ಲಿ ಹಿಡ್ಕೊಂಡ್ ಹೋಗ್ಬಿಡ್ರಿ. ಸಾರ್ ಮಾಡ್ಬಿಡಿ ಸಾರ್. ಹಂಗ್ ಮಾಡ್ಬಿಡಿ ಸಾರ್. ಹಂಗ್ ಮಾಡ್ಬಿಡಿ ಸಾರ್. ನನ್ನ ಭವಿಷ್ಯದ ಚಿಂತೆ, ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಸಾರ್. ಅಮ್ಮ ಹೋಗ್ತಾ ಇದಾರಮ್ಮ. ಅಮ್ಮ ನಿಮಗೇನು ಆಗಬೇಕು ಹೇಳಿ. ನಮ್ಗೆ ನ್ಯಾಯ ಬೇಕು ಸಾರ್. ಆಯ್ತಮ್ಮ, ನಿಮಗೆ ಯಾವ ನ್ಯಾಯ ಬೇಕು ಹೇಳಿ. ನಮಗ ಕೇಳಿದ ನ್ಯಾಯ ಬೇಕು ಸಾರ್. ಹತ್ತರಿಗೆ ಇವ್ರ ನ್ಯಾಯ ಕೇಳ್ತಾರೆ ಗಿರ್ರತ್ತಿರ್ತಾ ಇದೆಯಲ್ಲಪ್ಪ. ಅಲ್ಲ ನ್ಯಾಯ ನ್ಯಾಯ ಅಂತಾರೆ, ಯಾವ ನ್ಯಾಯ ಬೇಕಂತನ್ನ ಹೇಳ್ತಾ ಇಲ್ವಲ್ಲ. ಇಂಥ ನ್ಯಾಯಗಳು ಕೇಳ್ಬಿಟ್ರೆ ನಮ್ಮ ಲಾಯರ್ಗಳ ತಲೆ ಬಿಸಿ ಹಚ್ಚಿ ಹೋಗುತ್ತೆ. ಏನ್ ಮಾಡ್ಬೇಕು? ನ್ಯಾಯ ಈ ಕೇಸ್ ಬಿಡೋ ಹಾಗೂನು ಇಲ್ಲ. ಅದು ಬೇರೆ ಬುಡ್ಡಪ್ಪ ಬೇರೆ ಹೇಳಿ ಕಳಿಸಿದ್ದಾನೆ. ಏನಾದ್ರು ಮಾಡಿ. ಅಲ್ಲಮ್ಮ, ನಿನಗೂ ನ್ಯಾಯ ಬೇಕು, ನಿನ್ನ ಮಗನಿಗೂ ನ್ಯಾಯ ಬೇಕು. ನನಗೆ ಗೊತ್ತಾಗುತ್ತೆ. ಆದ್ರೆ ನಿಮಗೆ ಆಗಿರುವ ಅನ್ಯಾಯವಾದ್ರೂ ಏನು? ಅದಕ್ಕೆ ನಾನು ಏನು ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿ. ಆಗ್ಲೇ ಹೇಳಿದ್ನಲ್ಲ ಸಾರ್, ಅಡಿಗೆ ರುಚಿ ಇಲ್ಲ ಅಂತ ನನಗೂ ನನ್ನ ಹೆಂಡತಿಗೂ ಜಗಳ ಆಯ್ತು. ಅದೇ ಸಿಟ್ಟಿನಾಗ ನಾನು ಇನ್ನೊಬ್ಬಾಕೆನ ಕಟ್ಕೊಂಡು ಬರ್ತೀನಿ ಅಂತ ಹೊರಗೆ ಹೋಗಿದ್ದಾಗ ಆ ಕಾಲಿಗೆ ಪೆಟ್ಟಾಗಿ ಬ್ಯಾಂಡೇಜ್ ಹಾಕ್ಸೋ ಬಂದೆ. ಆ ಬ್ಯಾಂಡೇಜ್ ನೋಡಿದ ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋದ್ಲು. 2 ದಿನ ಬಿಟ್ಟು ನಿನ್ನ ಅತ್ತೆ ಬಾಮೈದ ಬಂದು ನಿನ್ನ ಕಾಲು ವಾಸಿ ಆದ ಮೇಲೆ ನೀನೇ ಕರೆಯೋದಕ್ಕೆ ಹೋದಾಗ ಕಳಿಸ್ತೀವಿ ಅಂತ ಹೇಳಿದ್ರು. ಹೌದಲ್ಲ? ಹೌದು ಸರ್, ಹೌದು. ಗುಡ್. ಈಗ ನಾನೇನು ಮಾಡ್ಬೇಕು ಹೇಳಿ. ನೀವು ದೊಡ್ಡ ಮನಸ್ಸು ಮಾಡಿ ಈ ಗಿಡ್ಡಪ್ಪನಿಗೆ ನ್ಯಾಯ ಕೊಡಿಸ್ಬೇಕು ಸರ್. ನ್ಯಾಯ 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 ಯಾವ ನ್ಯಾಯ ಕೊಡಿಸ್ಬೇಕಯ್ಯ ನಿಮಗೆ? ಅವರೇ ಹೇಳಿದಾರಲ್ಲ, ನಿನ್ನ ಕಾಲು ವಾಸಿ ಆದ್ಮೇಲೆ ಕರೆಯೋದಕ್ಕೆ ಬಂದಾಗ ನಿನ್ ಜೊತೆ ಕಳಿಸ್ಕೊಡ್ತೀವಿ ಅಂತ. ಮತ್ತಿನ್ಯಾವ ನ್ಯಾಯ? ಅಲ್ಲ ಸಾರು, ನಾನು ವಯಸ್ಸಾದ್ರು ನನ್ನ ಕೈಲಿ ಅಡಿಗೆ ಮಾಡಿರೋದು ಚಾಯಪ್ಪಗ ಎಲ್ಲ ಅಡಿಗೆ ಮಾಡಿ ನನ್ನ ಕೈಲಿ ಇರೋದು ಆಗಕ್ಕಲ್ಲ ಸಾರು. ಹಂಗನ ಮಾಡಿ ಅವ್ರನ್ನ ಕರ್ಸ್ತಾರ. ನೋಡಮ್ಮ, ಗಂಡ ಹೆಂಡತಿಯರ ಮಧ್ಯೆ ಸಂಬಂಧವನ್ನು ಗಟ್ಟಿಗೊಳಿಸುವ ಪ್ರಮುಖ ಸೇತುವೆ ಅಂದರೆ ನಂಬಿಕೆ ಮತ್ತು ವಿಶ್ವಾಸ. ಅದು ಇದ್ದರೆ ಸಂಬಂಧ ಗಟ್ಟಿಯಾಗಿರುತ್ತೆ. ಇಲ್ಲ ಅಂದ್ರೆ ಈ ರೀತಿ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಗಲಾಟೆ ಮಾಡಿಕೊಳ್ಳದೆ, ನಂತರ ಹೊಡೆದಾಟ ಬಡಿದಾಟ ಅದನ್ನ ಸರಿ ಮಾಡಿಕೊಳ್ಳೋದಕ್ಕಾಗಿ ನ್ಯಾಯಾಲಯಕ್ಕೆ ಅಲೆದಾಟ ಆಗುತ್ತೆ. ಅಂಥದ್ದೇನು ಸಮಸ್ಯೆ ನಿಮ್ಮಗಳ ಮಧ್ಯೆ ಇಲ್ಲ. ಏನೋ 4 ದಿನ ತವರು ಮನೆಯಲ್ಲಿ ಇರೋಣ ಅಂತ ಇದೇ ಜಗಳದ ನೆವ ಮಾಡಿಕೊಂಡು ಹೋಗಿರ್ತಾಳೆ. ಅಲ್ಲ ಸಾರ್, ನೀವು ಅವ್ರ ಕಡೆಗೆ ನ್ಯಾಯ ಹೇಳ್ತಿರಲ್ಲ ಸಾರ್. ಅಲ್ಲ, ನನಗೆ ನೋಡಿದ್ರೆ ಕಾಲು ನೋವಾಗಿದೆ, ಮತ್ತೆ ವಯಸ್ಸಾದ ತಾಯಿ ನಮ್ಮಿಬ್ಬರನ್ನ ಬಿಟ್ಟು ತವ್ರ ಮನೆಗೆ ಹೋಗಿದ್ದಾಳಲ್ಲ, ಅವ್ರಿಗೆ ಹೇಳ್ತೀರಿ ಬುದ್ಧಿ ಅಂದ್ರೆ ನೀವು ನಮಗೆ ಹೇಳ್ತಿರಲ್ಲ ಸಾರ್. ಇದು ನ್ಯಾಯನ ಸಾರ್? ನೀನೇ ಹೇಳಮ್ಮ, ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಒಬ್ರಿಗೊಬ್ರು ಅನುಕೂಲದಲ್ಲಿದ್ರೆ ತಾವಾಗೆ ಬರ್ತಾರೆ ಅಂತ ಹೇಳಿದೆ. ಎಲ್ಲ ಅನುಕೂಲದಲ್ಲೇ ಇದ್ರೆ ಸಾರ. ಅಡಿಗೆ ರುಚಿಲ್ಲ, ನಾನು ಇನ್ನೊಬ್ಬಾಕೆನ್ ಮಾಡ್ಕೊಂತ ಅಂತ ತಾನು ಓಡೋಗ್ಬಿಟ್ಟ. ಈ ಅಮ್ಮ ಇನ್ನ ಮಕ್ಕಳು ಕರ್ಕೊಂಡು ನಾನು ಹೋಗ್ಬಿಟ್ಟು ನಾನು ಹಾಕಿರ್ಬೇಕಂತ ಹೋಗ್ಬಿಟ್ಟು ಸಾರ್. ಓ, ಅದ ಸಮಾಚಾರ. ಅಲ್ಲಪ್ಪ, 2ನೇ ಮದುವೆ ಅಂದ್ರೆ ಸುಮ್ಮನೆ ಅನ್ಕೊಂಡಿದ್ದೀನಿ ಏನು? ಸುಮ್ಮನೆ ಸಾರ್, ಕಟ್ಕೊಂಬರು 2, 3 ಕಟ್ಕೊಂಡು ಬಿಂದಾಸ್ ಆಗಿದ್ದಾರೆ. ಎಲ್ಲ ನಂದೇ ತಪ್ಪ ಅನ್ನೋ ತರ ಹೇಳ್ತೀರಿ. ನೋಡಪ್ಪ,
ಗಂಡ ಅಥವಾ ಹೆಂಡತಿ ಜೀವಂತವಾಗಿದ್ದು ವಿಚ್ಛೇದನ ಪಡೆಯದೆ ಎರಡನೇ ಮದುವೆಯಾಗುವುದು ಅಂದ್ರೆ ನಮ್ಮ ಭಾರತೀಯ ಕಾನೂನಿನ ಪ್ರಕಾರ ದೊಡ್ಡ ಅಪರಾಧ ಆಗಿರುತ್ತೆ. ಇದಕ್ಕೆ IPC ಸೆಕ್ಷನ್ 494 ಪ್ರಕಾರ ಗರಿಷ್ಠ 7 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲಾಗುತ್ತೆ. ದಂಡ? ಜೈಲಿಗೆ ಕಳಿಸ್ತಾರ ಸರ್? ಸಾರ್ ನೀವೇ ನನ್ನ ಕಾಪಾಡ್ಬೇಕು ಸರ್, ನೀವೇ ನನ್ನ ಕಾಪಾಡ್ಬೇಕು ಸರ್. ನನಗೆ ಎರಡನೇ ಮದುವೆ ಮಾಡಿಸಿ ನೀವೇ ನನ್ನನ್ನ ಪಾರು ಮಾಡ್ಬೇಕು ಸರ್, ಪಾರು ಮಾಡ್ಬೇಕು ಸರ್. ರೀ, ಕಾನೂನು ಅಂದ್ರೆ ಏನ್ ಅನ್ಕೊಂಡಿದ್ದೀರಿ? ಹಂಗೆಲ್ಲ ಆಗಲ್ಲ. ಅಲ್ಲ ಸಾರ್, ಕಟ್ಕೊಂಬರು 2-3 ಕಟ್ಕೊಂಡು ಬಿಂದಾಸ್ ಆಗಿದ್ದಾರೆ. ನಾನು ಒಂದ್ ಹೆಚ್ಚು ಕಟ್ಕೊಂಡ್ರೆ ನನ್ನ ಜೈಲಿಗೆ ಹಾಕ್ತಾರೆ ಸರ್. ಏನ್ ಹೇಳ್ತೀರಿ ಸರ್ ನೀವು? ನ್ಯಾಯ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ವಯಸ್ಸಾದ ಅಮ್ಮ ಸಾರ್, ಇಂಥ ಅಮ್ಮ ಎಲ್ಲಿ ಅಡಿಗೆ ಮಾಡಿಡಕ್ ಸಾಧ್ಯ? ನೀವೇ ನನ್ನ ಕಾಪಾಡ್ಬೇಕು ಸರ್, ನಿಮ್ಮ ಕಾಲಿಗೆ ಬಿಡ್ತೀನಿ ಸರ್. ನೀವೇ ನನ್ನನ್ನು ಈ ಶಿಕ್ಷೆಯಿಂದ ಪಾರು ಮಾಡ್ಬೇಕು ಸರ್. ಸರ್, ಕಾಲಿಗೆ ಕಟ್ತೀನಿ ಸರ್. ರೇ, ಕಾಲಿಗೆಲ್ಲ ಬೀಳಕ್ಕೂ ಹೋಗ್ಬೇಡ್ರಿ. ಹಂಗೆಲ್ಲ ಮಾಡ್ಬೇಡ್ರಿ. ಹಂಗೆಲ್ಲ ಮಾಡ್ಬೇಡ್ರಿ. ಇದು ಒಳ್ಳೆ ಹುಚ್ಚರು ಸಹವಾಸ ಆಯ್ತಲ್ಲಪ್ಪ. ಕಾಲಿಗೆಲ್ಲ ಬಿಡಕ್ ಮಾಡ್ಬಿಡ್ರಿ. ಅಲ್ಲ ಕಾಲಿಗೆ ಬಿಡಕ್ ಹೋಗ್ಬಿಡ್ರಿ. ನಿಮ್ ಕಾಲಿಗೆ ಬರ್ತೀನಿ ಸರ್. ಅದು ಹಂಗಲ್ಲ ರೀ ಸರ್, ಹಂಗ ಮಾಡಿ. ನಿಮ್ ಕಾಲಿಗೆ ಬರ್ತೀನಿ ಸರ್. ನಿಮ್ ಕಾಲ್ ಕೊಡಿ ಸರ್. ಹಂಗಲ್ಲ ಸರ್, ನನಗೆ ನ್ಯಾಯ ಕೊಡ್ಸಿ ಸರ್. ನಿಮ್ಮ ಕಾಲು ಹಿಡ್ಕೊಳ್ತೀನಿ ಸರ್. ಹಂಗಲ್ಲ, ಕಾಲಿಗೆಲ್ಲ ಮುಟ್ಟಕ್ ಹೋಗ್ಬರ್ರಿ ನೀವು. ಇಲ್ಲ ರೀ, ಕಾಲಲ್ಲಿ ಹಿಡ್ಕೊಂಡ್ ಹೋಗ್ಬಿಡ್ರಿ. ಹಂಗ್ ಮಾಡ್ಬಿಡಿ ಸರ್. ಹಂಗ್ ಮಾಡ್ಬಿಡಿ ಸರ್. ಇದು ನನ್ನ ಭವಿಷ್ಯದ ಚಿಂತೆ, ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಸರ್. ಅಮ್ಮ ಹೋಗ್ತಾ ಇದಾರಮ್ಮ. ಅಲ್ಲ, ಎಂತ ಹುಚ್ಚರಿದಾರಲ್ಲ ಪ್ರಪಂಚದಾಗ. ಇಂಥ ಹುಚ್ಚರಿಗಾಗಿ ವಾದ ಮಾಡ ಕಳಿಸಿದನಲ್ಲ ಆ ಬುಡ್ಡಪ್ಪನ ಮೇಲೆ ಹಾಕ್ತೀನಿ ಕೇಸು. ಅಯ್ಯೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡುತ್ತಾ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸುತ್ತಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ನಮ್ಮ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ಹೊಸಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲಾರು ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ನಮ್ಮನ್ನ ಬೆಳೆಸ್ರಿ.